ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 3 ಡೇ ಡಯಟ್ ಹೇಗೆಲ್ಲ ಆಯಿತು ಏನು, ಹಾಗೆ ನಿನ್ನೆಗೂ ಇವತ್ತಿಗೂ ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ, ಇಷ್ಟೊಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆಯಾ ಅಂತ ನಾನೇ ಶಾಕ್ ಆದೆ. ಇವತ್ತು ಅಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಸೊ ವೆಯ್ಟ್ ರಿಸಲ್ಟ್ ನೋಡ್ಬಿಡೋಣ. ಸೊ ನಿನ್ನೆ ಬಂದುಬಿಟ್ಟು ನನ್ನ ವೆಯ್ಟ್ ಬಂದುಬಿಟ್ಟು 74.550 ಅಂದರೆ 74.5 ಇದ್ದಿದ್ದು, 50 ಗ್ರಾಮ್ ಹೆಚ್ಚು ಕಮ್ಮಿ. ಸೊ ಇವತ್ತು ಬೆಳಗ್ಗೆ ನೋಡ್ತೀನಿ 73,950. ನಿಜವಾಗ್ಲೂ ಶಾಕ್ ಆಗಿಬಿಟ್ಟೆ. ನಿನ್ನೆಗೂ ಇವತ್ತಿಗೂ 600 ಗ್ರಾಮ್ ಮತ್ತೆ ಕಡಿಮೆ ಆಗಿದೆ. ನಾನು ನಿಜ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ಅಂದ್ಬಿಟ್ಟು. ಏನೋ ಒಂದು 100-200 ಗ್ರಾಮ್ಸ್ ಆಗ್ಬೋದೇನೋ ಅನ್ನೋ ಒಂದು ಇದರಲ್ಲೇ ಇದೆ. ಬಟ್ ಸೂಪರಾಗಿ ರಿಸಲ್ಟ್ ಸಿಕ್ಕಿದೆ ವಿತಿನ್ 2 ಡೇಸಲ್ಲಿ. ಡೇ 1 ಡೇ 2 ಡಯಟ್ಗೆ ನನಗೆ 1 kg 200 ಗ್ರಾಮ್ ಅನ್ನೋದು ವೆಯ್ಟ್ ಲಾಸ್ ಆಗಿದೆ. ಸೂಪರಲ್ಲ. ನಾನಂತೂ ತುಂಬ ದಿನಗಳಿಂದ 74 ಕ್ರಾಸ್ ಆಗೋದೇನೆ, ಅಂದರೆ 74 ದಾಟಕ್ಕಾಗ್ದಿರ ತುಂಬ ಸ್ಟ್ರೆಸ್ ಆಗಿಬಿಟ್ಟಿದ್ದೆ. ಯಾವಾಗ ನೋಡಿ 74.200 ಮತ್ತು 400 ಮತ್ತು 600 800 ಮತ್ತು 700 ಮತ್ತು 500 ಮತ್ತು 400 74 to 75 ಅಲ್ಲೇ ಹಾರಾಡ್ತಿದ್ದೆ. ತುಂಬ ಖುಷಿ ಆಯಿತು. ಆಫ್ಟರ್ ಲಾಂಗ್ ಟೈಮ್ ಅಂದ್ಕೊಳ್ಳಿ. ತುಂಬ 73 ನೋಡಿದ್ದೀನಪ್ಪ ಅಂತ. ಒಂದೊಂದು ಕೆ ಜಿ ಕಮ್ಮಿ ಆಗ್ತಾ ನಮ್ಮ ಮೇಲೆ ನಮಗೆ ಕಾನ್ಫಿಡೆಂಟು ಮತ್ತು ಮೋಟಿವೇಶನ್ ತುಂಬಾ ಆಗುತ್ತೆ ಅಲ್ವಾ. ಸೊ ಇವತ್ತಂತೂ ಸೂಪರ್ ರಿಸಲ್ಟ್ ಸಿಕ್ಕಿದೆ. ಇದಕ್ಕೆ ಕಾರಣ ಬಂದುಬಿಟ್ಟು ಕ್ಯಾಲರಿ ಡೆಫಿಸಿಟ್ ಅಂತಲೇ ನಾನು ಯಾವಾಗಲೂ ಹೇಳ್ತೀನಿ. ಸೊ ಇದು ಬಂದುಬಿಟ್ಟು ನನ್ನ ಹಸ್ಬೆಂಡ್ಗೆ ಬೆಳಗ್ಗೆ ಅವರು ಡ್ಯೂಟಿಗೆ ಹೋಗ್ತಾರಲ್ವ, ಕೆಲ್ಸಕ್ಕೆ ಹೋಗೋವಾಗ ಮಿಕ್ಸ್ ಮಾಡಿಕೊಡೋ ಅಂಥ ಒಂದು ಎನರ್ಜಿ ಸ್ನ್ಯಾಕ್ ಅಥವಾ ಮೀಲ್ ಅಂತ, ಆಫ್ಟರ್ ಮೀಲ್ ಯಾವಾಗಾದರೂ ತೊಗೋಬೋದು. ಇಲ್ಲ ಈ ಬೆಳಗ್ಗೆಯಿಂದ ಮಧ್ಯಾಹ್ನ ಊಟದ ಮಧ್ಯದಲ್ಲಿ, ಇಲ್ಲ ಮಧ್ಯಾಹ್ನ ಊಟದಿಂದ ನೈಟ್ ಮನೆಗೆ ಬರೋ ಮಧ್ಯದಲ್ಲಿ ಯಾವಾಗಾದರೂ ಒಂದು ಎನರ್ಜಿ ಬೇಕು ಅಂತಂದಾಗ, ಅಥವಾ ನಮ್ಮ ಎನರ್ಜಿನ ನಾವು ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಯಾವಾಗಲೂ ಇದನ್ನು ಹಾಕ್ಕೊಡ್ತೀನಿ. 1 ಕಪ್ಪಷ್ಟು ಮೊಸರು, ಅಂದರೆ ಇದು ಸ್ವಲ್ಪ ದೊಡ್ಡದಲ್ವಾ. ಸೊ 1 ಕಪ್ಪಷ್ಟು ಮೊಸರಿಗೆ 1 ಸ್ಪೂನಷ್ಟು ಚಿಯಾ ಸೀಡ್ಸು ಮತ್ತು ಇದು ಬೆಲ್ಲ ಹಾಕಿಟ್ಬಿಟ್ರೆ ಅದು ಅವ್ರು ತಿನ್ನೋಷ್ಟರೊಳಗಡೆ ಅದು ನೆಂದಿರುತ್ತೆ. ಚಿಯಾ ಸೀಡ್ಸು ಡೈರೆಕ್ಟಾಗಿ ಏನು ತೊಗೊಳ್ಳಲ್ಲ. ಸೊ ಆ ಥರ ತಿನ್ನೋದ್ರಿಂದ ನಮಗೆ ಒಂದು ಎನರ್ಜಿ ಬೂಸ್ಟಿಂಗ್ ಅನ್ನೋದು ಇರುತ್ತೆ. ಓಕೆನಾ. ಇನ್ನು ಇದು ಬಂದುಬಿಟ್ಟು ಅವರ ಬಾಕ್ಸಿಗೆ ಮತ್ತು ನನಗೆ ಮಧ್ಯಾಹ್ನ ಟೈಮ್ ಯಾವಾಗಾದರೂ 1 ಟೈಮ್ ಕುಡಿಯೋದಕ್ಕೆ ಏನು ಮಾಡ್ಕೊತಾ ಇದ್ದೀನಿ ಅಂದರೆ ನೀರು ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಇವತ್ತು ಡಯಟು ಚೆನ್ನಾಗಿ ಮಾಡಿದ್ದೀನಿ. ಕ್ಯಾಲೋರೀಸ್ ಕೂಡ ಓಕೆ ಬ್ಯಾಲೆನ್ಸ್ ಆಗಿದೆ ನಂದು ಫುಲ್ ಏನು ಇದಿದೆ. ಸೊ ಅದು ಇವತ್ತು ತುಂಬ ಜನ ಕಮೆಂಟ್ಸಲ್ಲಿ ಕೇಳಿದ್ದಿದ್ದು, ಎಷ್ಟು ಕ್ಯಾಲೋರೀಸ್ ತೊಗೋಬೇಕು ಅಂತ, ಹೆಂಗೆ ಚೆಕ್ ಮಾಡ್ಕೋಬೇಕು, ನಮ್ಮ ವೆಯ್ಟ್ಗೆ ನಾವು ಎಷ್ಟು ಕ್ಯಾಲೋರಿ ತೊಗೋಬೇಕು ಅಂತ. ಏನಿಲ್ಲ ಸ್ನೇಹಿತರೆ, ಗೂಗಲ್ಗೆ ಹೋಗಿ, ಗೂಗಲಲ್ಲಿ ನಿಮಗೆ ಕನ್ನಡದಲ್ಲಿ ಬಂದರೆ ಕನ್ನಡದಲ್ಲಿ ಕೇಳಿ, ಇಂಗ್ಲೀಷಲ್ಲಿ ಬಂದರೆ ಇಂಗ್ಲೀಷಲ್ಲಿ ಕೇಳಿ. 74 kg ವುಮೆನ್ ಹೌ ಮೆನಿ ಕ್ಯಾಲೋರೀಸ್ ಟೇಕ್ ಇನ್ ವೆಯ್ಟ್ ಲಾಸ್. ನನಗೆ ಬಂದಿರೋ ಇಂಗ್ಲೀಷಲ್ಲಿ ನಾನು ಹೇಳ್ತಾ ಇದ್ದೀನಿ. ನಾನು ಇದೇ ಥರನೇ ಕೇಳೋದು. ನಿಜ ನನಗೆ ಗೂಗಲ್ ಪಾಪ ನಮ್ಮ ಭಾಷೆನ ಅರ್ಥ ಮಾಡ್ಕೊಳ್ಳುತ್ತೆ ಸ್ನೇಹಿತರೆ. ನಿಮ್ಗೆ ಹೆಂಗೆ ಬರುತ್ತೋ ಹಂಗೆ, ಅಂದರೆ ಮೆನ್ನು ವುಮೆನ್ ಅನ್ನೋದನ್ನು ಜ್ಞಾಪಕದಲ್ಲಿ ಇಟ್ಕೊಂಡು ಕೇಳಿದ್ರೆ ಅದು ಹೇಳಿಬಿಡುತ್ತೆ. ನೀವು ಒಂದು ದಿನಕ್ಕೆ ಇಷ್ಟರಿಂದ ಇಷ್ಟು ಕ್ಯಾಲೋರಿ ಒಳಗಡೆ ತೊಗೋಬೇಕು ಅಂತ. ಅದ್ರ ಕೆಳಗಡೆ ಹಂಗೆ ಸ್ವಲ್ಪ ಸ್ವೈಪ್ ಮಾಡಿದ್ರೆ ಸ್ವಲ್ಪ ಹೇಳುತ್ತೆ, ವೆಯ್ಟ್ ಲಾಸ್ಗೆ ಇಷ್ಟು ತೊಗೋಬೇಕು. ಸ್ವಲ್ಪ ಇನ್ ಡೀಟೇಲಾಗಿ ನೋಡಬೇಕು ಅಂತಂದರೆ ನೀವು ಗೂಗಲಲ್ಲೇ ಸರ್ಚ್ ಮಾಡಿ ಸ್ನೇಹಿತರೆ. ಅವರು ಇವರು ಅದು ಇದು ಎಂಥದ್ದು ಇಲ್ಲ. ಸೊ ಆ ಥರ ಈಗ ಇಷ್ಟು ಕ್ಯಾಲೋರಿ ಬೇಕು ಅಂತ. ಸೊ ನೆಕ್ಸ್ಟ್ ಇನ್ನೂ ಡೀಟೇಲಾಗಿ ನಿಮ್ಗೆ ಇನ್ನೂ ಈಸಿ ಆಗೋ ಥರ ನನಗೆ ಒಂದು ಟಾರ್ಗೆಟ್ ಇದೆ ಸ್ನೇಹಿತರೆ. 1 ವೀಕ್ ಒಳಗಡೆ ನನಗೆ ಆ ಟಾರ್ಗೆಟ್ ರೀಚ್ ಆಯಿತು, ಅಥವಾ 1 ವೀಕ್ ಟೈಮ್ ತೊಗೊತೀನಿ. ಯಾಕಂತಂದರೆ ನಾನು ಹಂಗೆ ಅಂತ ಹೇಳಬಾರ್ದು. ನನಗೆ ಅದು ತುಂಬಾ ಹೆಲ್ಪ್ ಆಗ್ತಿದೆ ಕ್ಯಾಲೋರಿ ಡಿಫಿಸಿಟ್ಗೆ. ಸೊ 1 ವೀಕ್ ಆಗಲಿ. ಓಕೆನಾ. ನೆಕ್ಸ್ಟು ಯಾವತ್ತು ನಾನು ಸ್ಟಾರ್ಟ್ ಮಾಡಿದ್ದು, ಇವತ್ತಾಗಲಿ ಸಾಟರ್ಡೆ ಅಲ್ವಾ, ಫ್ರೈಡೇ, ಗುರುವಾರನ ನೆಕ್ಸ್ಟ್ ಬುಧವಾರದಷ್ಟೊತ್ತಿಗೆ ಒಳ್ಳೆ ರಿಸಲ್ಟ್ ಇದು ಮಾಡಿಕೊಂಡು ನಾನು ಪಕ್ಕ ಹೇಳ್ತೀನಿ ನಾನು ಯಾವುದೆಲ್ಲ ಫಾಲೋ ಮಾಡ್ತಾಯಿದ್ದೀನಿ, ಹೇಗೆ ನನಗಿಷ್ಟು ಕ್ಯಾಲೋರೀಸ್ ಅಂತ ಗೊತ್ತಾಗ್ತಾ ಇದೆ ಅಂತೆಲ್ಲನೂ ನಾನು ಹೇಳ್ತೀನಿ. ಓಕೆನಾ. ಇನ್ನು ಇವತ್ತಿನ ನನ್ನ ವೆಜಿಟೇಬಲ್ ಜ್ಯೂಸ್, ಬೆಳಗ್ಗೆ ಎದ್ದಿದ ತಕ್ಷಣ ಆ್ಯಸ್ ಯೂಶ್ವಲ್ ಮೆಂತ್ಯ ವಾಟರ್ ಕುಡಿದ್ಬಿಟ್ಟು ಒಂದು 1/2 hour ವಾಕಿಂಗ್ ಹೋಗಿದ್ದೆ ಇವತ್ತು. ನಿನ್ನೆ ನೈಟು ವಾಕಿಂಗ್ ಮಿಸ್ ಆಯಿತು, ಬಟ್ ಇವತ್ತು ಮಾರ್ನಿಂಗ್ ಒಂದು 1/2 hour 30
30 ಮಿನಿಟ್ಸ್ ಅಷ್ಟೇ ಸ್ನೇಹಿತರೆ. ಬೆಳಗ್ಗೆ ಒಂದು 3ರಿಂದ 3.5 ಸಾವಿರ ಸ್ಟೆಪ್ಸ್ ಅನ್ನೋದು ಕಂಪ್ಲೀಟ್ ಮಾಡ್ಕೊತೀನಿ. 30 ಮಿನಿಟ್ಸ್ ವಾಕ್ ಮಾಡಿಕೊಂಡು ಬಂದು ಆಮೇಲೆ ಸ್ವಲ್ಪ ಆ ಒಂದು ಗ್ಯಾಪಲ್ಲಿ ನೀರು ಕುಡ್ಕೊಂಡು ಅಡುಗೆ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಕರೆಕ್ಟಾಗಿ ಒಂದು 9-9:30 ಆ ಟೈಮಲ್ಲಿ ಏನು ಮಾಡ್ತೀನಿ, ನನಗೆ ಬೇಕಾಗಿರೋವಂಥ ಒಂದು ವೆಜಿಟೇಬಲ್ ಜ್ಯೂಸ್ ಕುಡಿತೀನಿ. ಓಕೆನಾ. ಇನ್ನು ಈ ಜ್ಯೂಸಲ್ಲಿರೋಂಥ ಕ್ಯಾಲರೀಸ್ ಎಷ್ಟಪ್ಪ ಅಂತಂದರೆ 120 ಕ್ಯಾಲರಿ ಇರುತ್ತೆ ಸ್ನೇಹಿತರೆ. ಬರೀ ನೀರು, ಕ್ಯಾರೆಟು, ಬೆಟ್ಟದ ನೆಲ್ಲಿಕಾಯಿ ಎರಡೇ ಹಾಕಿರೋದು. ಬಟ್ ಅದರಲ್ಲಿರುವಂಥ ಕ್ಯಾಲೋರಿ ನಾನು ತೊಗೊತಾ ಇರೋದು ಒಂದು 300 ml ಮೇಲೆ ಇರುತ್ತೆ ಅಲ್ವಾ. ಸೊ ಇಷ್ಟು ಜ್ಯೂಸಿಗೆ ಅದು 120 ಕ್ಯಾಲೋರೀಸ್ ಇರುತ್ತೆ. 2 ಗ್ರಾಮ್ಸ್ ಆಫ್ ಪ್ರೋಟೀನ್ ಇರುತ್ತೆ ಅಷ್ಟೇ. 2 ಗ್ರಾಮ್ ಪ್ರೋಟೀನ್ ಈ ಒಂದು ಗ್ಲಾಸಲ್ಲಿ ಕೂಡ ನೋಡಿ ಪ್ರೋಟೀನ್ ಅನ್ನೋದು ಇರುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ನೀರು ಬಿಟ್ಟರೆ ಬೇರೆ ಎಲ್ಲದರಲ್ಲೂ ಪ್ರೋಟೀನ್ ಅನ್ನೋದು ಇರುತ್ತೆ. ಅದು ಅರ್ಧ ಗ್ರಾಮ್ ಆಗಲಿ, ಕಾಲು ಭಾಗ ಆಗಲಿ ಪ್ರೋಟೀನ್ ಇರುತ್ತೆ, ಫೈಬರ್ ಇರುತ್ತೆ, ಗುಡ್ ಫ್ಯಾಟ್ಸ್ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಎಲ್ಲ ಥರದ್ದು ಇರುತ್ತೆ. ನೀರು ಒಂದರಲ್ಲೇ ಮಾತ್ರ ಎಂಥದ್ದು ಇರಲ್ಲ. 0 ಕ್ಯಾಲರಿ, 0 ಫೈಬರ್ ಆ ಥರ. ಓಕೆನಾ. ಇನ್ನು ಇವತ್ತು ಸ್ವೀಟ್ ಕಾರ್ನ್ ತಿನ್ನೋಣ ಬೆಳಗ್ಗೆ ನಾಷ್ಟಕ್ಕೆ ಅಂತ ಅಂದ್ಬಿಟ್ಟು ಒಂದು 300 ಗ್ರಾಮ್ಸಷ್ಟು ಇದು ತೊಗೊಂಡೆ ಸ್ನೇಹಿತರೆ. 300 ಗ್ರಾಮ್ಸ್ ಏನಿಲ್ಲ, ನಾನೀಗೇನು ಕ್ವಾಂಟಿಟಿ ತೊಗೊಂಡಿದ್ದೀನಿ ಈ ಕ್ವಾಂಟಿಟಿನ ತೊಗೊಂಡೆ. ಇದಕ್ಕೆ ಅರೌಂಡ್ ಒಂದು 150 ಕ್ಯಾಲೋರೀಸ್ ಅಷ್ಟೇ ಇದ್ದಿದ್ದು. ನಾನು ಕೌಂಟ್ ಮಾಡ್ಕೊತಾ ಇರ್ತೀನಿ, ಇಷ್ಟಾಗಿದೆ ಅಂತ ಅಂದ್ಬಿಟ್ಟು. ಇದರಲ್ಲಿ ಮಿಸ್ ಆಗಿದ್ದೇನಪ್ಪ ಅಂತಂದರೆ, ನನಗಿಲ್ಲಿ ಇದರಲ್ಲೂ ಕೂಡ ಒಂದು 4 ಗ್ರಾಮ್ಸೋ ಎಷ್ಟೋ ಇತ್ತು. ಅಲ್ಲಿಗೆ ನಾವು ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟ್ಗೆ ಬರೀ 6 ಗ್ರಾಮ್ಸ್ ಪ್ರೋಟೀನೇ ಅಲ್ವಪ್ಪ ಅಂತಂದ್ಬಿಟ್ಟು ನಾನೇನು ಮಾಡಿದೆ, ಒಂದು 11:30 ಆ ಟೈಮ್ಗೆ ಒಂದು ಇಷ್ಟು ಸೋಯಾ ಚಂಕ್ಸು ಜಸ್ಟ್ ಅದನ್ನು ಬಿಸಿನೀರಿಗೆ ಹಾಕ್ಬಿಟ್ಟು, ಮಿಲ್ ಮೇಕರ್ ಅಥವಾ ಸೋಯಾ ಚಂಕ್ಸ್ ಅಂತ ಏನಂತೀವಿ, ಅದನ್ನು ನಮಗೆ ಒಂದು ಎಷ್ಟು ಬೇಕೋ ಅಷ್ಟು ಏನು ಮಾಡಬೇಕು, ಬಿಸಿನೀರನ್ನ ಚೆನ್ನಾಗಿ ಕುದಿಸ್ಕೊಬಿಟ್ಟು ಅದರಲ್ಲಿ ಹಾಕ್ಬಿಟ್ಟು ಒಂದು 5ರಿಂದ 10 ನಿಮಿಷ ಬಿಟ್ಬಿಟ್ರೆ ಅದು ಈ ಥರ ಆಗುತ್ತೆ. ಚೆನ್ನಾಗಿ ಎತ್ಕೊಂಡು ಹಿಂಡ್ಬಿಟ್ರೂ ಓಕೆ, ಇಲ್ಲ ಹಂಗೆ ಹಂಗೆ ಒಣಗೋಗ್ಬಿಟ್ರೂ ಓಕೆ. ಅದನ್ನೇನು ಮಾಡಬೇಕು ಅಂತಂದರೆ, ಜಸ್ಟ್ ಬಾಣಲಿಗೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ಮಾತ್ರ ಸೂಪರ್. ನಾನು ಈಗೇನು ತೋರಿಸ್ದೆ ಅದಷ್ಟರಲ್ಲೇ 350 ಕ್ಯಾಲೋರಿ ಇದೆ, ಪ್ಲಸ್ 50 ಗ್ರಾಮ್ಸ್ ಆಫ್ ಪ್ರೋಟೀನ್ ಇದೆ. ಅಲ್ಲಿಗೆ ನನಗೆ ಬೆಳಗ್ಗೆ 60 ಗ್ರಾಮ್ ಪ್ರೋಟೀನ್ ಅನ್ನೋದು ಸಿಕ್ಕಿಬಿಡ್ತು. ನಾನು ಈ ಪ್ರೋಟೀನ್ ಬಗ್ಗೆ ಏನಕ್ಕೆ ಇಷ್ಟೊಂದು ಇಂಪಾರ್ಟೆಂಟಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಮುಂದೆ ಬರೋಂಥ ವೀಡಿಯೋಸಲ್ಲಿ ಹೇಳ್ತೀನಿ. ಈ ಮಧ್ಯದಲ್ಲಿ ನಾನು ಈಗ ಫ್ರೆಂಡ್ ಮನೆಗೆ ಹೋಗಿದ್ದೆ. ಇದು ತಿಂದಾದಮೇಲೆ ನಾನು ಆಲ್ರೆಡಿ ನನಗಿಲ್ಲಿ ಆಮೇಲೆ ಒಂದೇ ಒಂದು ಮ್ಯಾಂಗೋ ಪೀಸ್ ಕೂಡ ತಿಂದೆ ಸ್ನೇಹಿತರೆ. ಮನೆಯಲ್ಲಿ ಒಂದು ಮ್ಯಾಂಗೋ ಪೀಸಾ, ಅದು ಕೂಡ ಒಂದು ಹಾಫ್ 3 ಪೀಸ್ ಮಾಡ್ತೀವಲ್ವ, ಆ 3 ಪೀಸಲ್ಲಿ ಒಂದು ಪೀಸ್ಗೆ 100 ಕ್ಯಾಲೋರೀಸ್ ಇದೆ. ಸೊ ಹಂಗಾಗಿ ಒಂದು 200 ಕ್ಯಾಲೋರೀಸ್ ಇಟ್ಕೊಳ್ಳೋಣ. ಒಂದು ಸ್ವಲ್ಪ ದೊಡ್ಡದಿತ್ತು ಅದು. ಸೊ ಅದೊಂದು ಅಲ್ಲೇ 800 ಆಗೋಯ್ತು. ಇನ್ನು ಫ್ರೆಂಡ್ ಮನೆಗೆ ಈಗ ಇನ್ನೇನು ಬೇಡ, ಫ್ರೆಂಡ್ ಮನೆಗೆ ಹೋದರೆ ಗೊತ್ತು ಅವ್ರು ಗ್ರೀನ್ ಟೀ ಎಲ್ಲ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಇದು ನಾನು ಯಾವಾಗೋ ಮಾಡ್ಕೊಂಡಿರೋದು. ಬಟ್ ಫ್ರೆಂಡ್ ಮನೆಯಲ್ಲಿ ಗ್ರೀನ್ ಟೀ ಕುಡಿದೆ, ಒಂಚೂರು ಬೇಡ ಅಂತಂದರೆ ಒಂದೇ ಒಂದು ಚೂರು ಇದು ಕೊಟ್ಟರು, ರಸಮ್ ರೈಸ್ ಅಂತ, ಬಿಸಿಬೇಳೆ ಭಾತ್ ಥರನೇ ರಸಮ್ ರೈಸ್ ಮಾಡಿದರು. ಸೊ ಅದೊಂದು 5ರಿಂದ 6 ಟೇಬಲ್ ಸ್ಪೂನ್ ಅಷ್ಟು ತಿಂದಿರ್ತೀನಿ ಸ್ನೇಹಿತರೆ. ಅದು ತಿಂದು ಅದಾದಮೇಲೆ ಏನು ತೊಗೊಂಡೆ, ಅವ್ರ ಮನೇಲಿ ಒಂಚೂರು ಚೋಚೋ ತೊಗೊಂಡೆ. ಬೇಡ ಅಂದರೂ ಇದರಲ್ಲಿ ಎಲ್ಲ ಇದೆ, ಡ್ರೈ ಫ್ರೂಟ್ಸು ನಟ್ಸ್ ಎಲ್ಲ ಇದೆ ಅಂತಂದರೆ ಅದೊಂಚೂರು ತೊಗೊಂಡೆ. ಒಂದು ಬನಾನ ತೊಗೊಂಡೆ. ಇದೇ ಲಂಚು ನನಗೆ. ಓಕೆನಾ. ಇನ್ನು ಅಲ್ಲಿಂದ ಬಂದವಳೆ ಒಂದು ಲೋಟದಷ್ಟು ಮಜ್ಜಿಗೆ ತೊಗೊಂಡೆ ಸ್ನೇಹಿತರೆ. ಒಂದು ಲೋಟದಷ್ಟು ಮಜ್ಜಿಗೆ ತೊಗೊಂಡೆ. ಮತ್ತು ಒಂದು ಸ್ವಲ್ಪ ಸ್ವೀಟ್ ಕಾರ್ನ್ ಇತ್ತು, ಆ ಸ್ವೀಟ್ ಕಾರ್ನ್ನ ತಿಂದೆ. ಅದಾದಮೇಲೆ ಬೇರೆ ಏನು, ಒಂದು ಸ್ವಲ್ಪ ದ್ರಾಕ್ಷಿ ತೊಗೊಂಡೆ, ಒಂಚೂರು. ಸೊ ಇದೆಲ್ಲ ನನ್ನ ಕ್ಯಾಲೋರಿ ಕೌಂಟಿಂಗಲ್ಲೇ ಇರುತ್ತೆ. ಪ್ರತಿಯೊಂದೂ ನಾನು ಏನೆಲ್ಲ ತಿಂದೆ, ಏನೆಲ್ಲ ಮಾಡಿದೆ, ಏನು ಅನ್ನೋದನ್ನೆಲ್ಲ ನಾನು ಕೌಂಟ್ ಮಾಡ್ಕೊತಾನೆ ಇರ್ತೀನಿ. ಸೊ ನೈಟ್ಗೆ ಎಲ್ಲ ಸ್ವಲ್ಪನೇ ಸ್ನೇಹಿತರೆ, ಜಾಸ್ತಿ ಅಂತೂ ತೊಗೊಂಡಿಲ್ಲ, ಸ್ವಲ್ಪನೇ. ಇನ್ನು ಅಲ್ಲಿಂದ ಫಸ್ಟ್ ಒಂದು ಬ್ಲೌಸ್ ಹೊಲ್ದಿದ್ದೆ. ಅದಾದಮೇಲೆ ಅಲ್ಲಿಂದ ಬಂದು ನೆನ್ನೆ ಸ್ವಲ್ಪ ಬ್ಯಾಲೆನ್ಸ್ ಇತ್ತಲ್ವ, ಅದನ್ನು ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ. ಅದಾದಮೇಲೆ 2 ಬ್ಲೌಸಸ್ ಹೊಲಿದೆ. ಇವತ್ತು ಯಾಕೋ ಸಿಕ್ಕಾಪಟ್ಟೆ ಟಯರ್ಡ್ ಅನಿಸ್ಬಿಡ್ತು. ಟೋಟಲ್ 3 ಬ್ಲೌಸಸ್ ವಿತ್ ಸಕ್ಸಸ್ಫುಲ್ಲಿ ಡೇ 3 ಡಯಟ್ ಅಂತೂ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇದಾದಮೇಲೆ ನೈಟ್ಗೆ ಪಪ್ಪಾಯ ತಿಂದು ಸುಮ್ಮನೆ ಆದೆ ಸ್ನೇಹಿತರೆ. ಪಪ್ಪಾಯ ಮಾತ್ರನೇ ತೊಗೊಂಡೆ. ನನಗೆ ಇದು ಪ್ರೋಟೀನ್ ಕಮ್ಮಿ ಆಯಿತು ಅಂತ ಅಂದ್ಬಿಟ್ಟು ಸೋಯಾ ಚಂಕ್ಸ್ ತೊಗೊಂಡೆ. ಅದರಲ್ಲಿ ನೋಡಿದ್ರೆ ಅಷ್ಟೊಂದು ಕ್ಯಾಲರೀಸು. ನಮ್ಗೆ ಈಗ ಗೊತ್ತಾಗುತ್ತೆ, ನಾವು
ಈಗ ಜಂಕ್ ಫುಡ್ಸಲ್ಲೂ ಕೂಡ ಹೇಳ್ತೀನಿ ಎಷ್ಟೆಷ್ಟು ಕ್ಯಾಲೋರೀಸ್ ಇರುತ್ತೆ ಅಂತ ಮುಂದೆ ಬರೋ ದಿನಗಳಲ್ಲಿ. ನೀವು ಅವಾಗ ಗೊತ್ತು ಮಾಡ್ಕೊಳ್ಳಿ, ಇದಿಷ್ಟರಲ್ಲೇ ಇಷ್ಟು ಕ್ಯಾಲೋರಿ ಇರುತ್ತಾ, ಇಷ್ಟೊಂದು ಕ್ಯಾಲೋರಿ ಇರುತ್ತಾ ಅಂತ ಅಂದ್ಬಿಟ್ಟು ಕ್ಯಾಲೋರೀಸ್ನ ಮಾತ್ರ ಪಕ್ಕಾ ಫಾಲೋ ಮಾಡಿದ್ರೆ 100ಗೆ 200% ವೆಯ್ಟ್ ಲಾಸ್ ಅನ್ನೋದು ಸೂಪರಾಗಿ ಆಗುತ್ತೆ. ಸೊ ಸಿಕ್ಕಾಬಡೆ ಖುಷಿಯಾಗಿದ್ದೀನಿ ಇವತ್ತು. ಆ್ಯಂಡ್ ಇವತ್ತು ಎಲ್ಲೋ ಸ್ವಲ್ಪ ಜಾಸ್ತಿ ಆಯ್ತೇನೋ ಅನ್ನಿಸ್ತು ಕ್ಯಾಲೋರೀಸ್ ಎಲ್ಲನೂ. ಅಂತಂದರೆ ನನ್ನ ಒಂದು ಟಾರ್ಗೆಟ್ ಒಳಗಡೆನೇ ಇದ್ದೀನಿ ಅನಿಸುತ್ತೆ. ಬಟ್ ಇಟ್ಸ್ ಓಕೆ, ನೋಡೋಣ ಏನಾಗುತ್ತೆ, ನಾಳಿನ ರಿಸಲ್ಟ್ ನೋಡಿ ನೋಡ್ಕೊಳ್ಳೋಣ. ಓಕೆನಾ. ಇನ್ನು ಆ್ಯಸ್ ಯೂಶುವಲ್ ಪಪಾಯನೇ ತಿಂದು ಸ್ವಲ್ಪ ಇವತ್ತು ಕೂಡ ತಿಂದ್ಬಿಟ್ಟು ಸುಮ್ಮನೆ ಆದೆ ಸ್ನೇಹಿತರೆ. ಇದು ಫುಲ್ ಡೇ ಡಯಟು ತುಂಬ ಚೆನ್ನಾಗಿ ಹೋಗ್ತಾಯಿದೆ ನನಗೆ. ನಿಜವಾಗ್ಲೂ ಇಷ್ಟು ದಿನವೂ ನನಗೆ ಡಯಟ್ ಮಾಡೋಕ್ಕೆ ನಾನು ಯಾಕೆ ನಾನು ವೀಡಿಯೋ ಮಾಡಬೇಕು ಅಂತಂದರೆ ನನಗೊಂದು ಪ್ರಾಮಿಸ್ ಮಾಡ್ದಂಗೆ ಇರುತ್ತೆ. ನಾಳೆ ಬೆಳಗ್ಗೆ ಇದ್ದರೆ ವೀಡಿಯೋದಲ್ಲಿ ನನ್ನ ರಿಸಲ್ಟ್ ನೋಡಿದ್ರೆ ಬೈಕೊತಾರೆ ಅನ್ನೋ ಭಯ ಇರುತ್ತೆ. ನನಗೆ ಒಂಥರ ಶೇಮ್ ಆಗುತ್ತೆ ಅಲ್ವಾ, ಓಕೆ ಈ ಥರ ಆಗೋಗಿದೆ ಅಂತ. ಸೊ ಹಾಗಾಗಿ ಒಂದು ಭಯಭಕ್ತಿಯಿಂದ ಇರ್ತೀನಿ, ಒಂದು ಕನ್ಸಿಸ್ಟೆನ್ಸಿ ಇರುತ್ತೆ ಅಂತಂದ್ಬಿಟ್ಟು ನಾನು ಅಂದರೆ ಸ್ಥಿರವಾಗಿ ಮಾಡ್ಕೊಂಡು ಹೋಗಬೇಕು ಅನ್ನೋ ಇದರಲ್ಲಿ ನಾನು ಮಾಡ್ಕೊತಾ ಬರ್ತಾಯಿದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಮಾಡಿದ್ದೀನಿ, ನನಗೆ ತುಂಬ ಗುಡ್ ಫೀಲ್ ಇದೆ. ಇಷ್ಟು ದಿನ ಇದ್ದಿದ್ದಕ್ಕೂ ಈ 3 ಡೇಸ್ ನಾನು ಚೆನ್ನಾಗಿ ಜರ್ನಿ ಸ್ಟಾರ್ಟ್ ಮಾಡಿರೋದಕ್ಕೂ ತುಂಬ ದೇವ್ರ ದಯೆ. ನನ್ನ ವೆಯ್ಟ್ ಲಾಸ್ ಫುಲ್ಲು ಗೋಲ್ ರೀಚ್ ಆಗೋವರೆಗೂ ಇದೇ ಥರ ಮೈಂಡ್ ಸೆಟ್ ಇರಬೇಕು. ಸೊ ಇರುತ್ತೆ ಕೂಡ, ಮಾಡಲೇಬೇಕು ಅಂದ್ಕೊಂಡ್ರೆ ಮಾಡ್ತೀನಿ ಕೂಡ. ಸೊ ಇದೇ ಸ್ನೇಹಿತರೆ, ಇನ್ನೇನು ಇಲ್ಲ. ಇನ್ನಷ್ಟು ವಿಚಾರಗಳು ಮಾತಾಡೋಣ ಮುಂದೆ ಬರೋವಂಥ ವೀಡಿಯೋಸಲ್ಲಿ. ಇನ್ನಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಇನ್ನೂ ಒಳ್ಳೊಳ್ಳೆ ಫುಡ್ಸ್ನ ಕೂಡ ತೋರಿಸ್ತಾ ಒಳ್ಳೆ ಡಯಟ್ ಮಾಡ್ತಾ ಹೋಗೋಣ. ಓಕೆ, ಸೊ ಇದಾಗಿತ್ತು ಇವತ್ತಿನ ಫುಲ್ ಡೇ ಡಯಟ್. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.